ಹಲೋ ಫ್ರೆಂಡ್ಸ್, ಎಲ್ಲರೂ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ವೀಡಿಯೋನ ಫಸ್ಟ್ ನೋಡ್ಬೋದು. ಬನ್ನಿ, ಇವತ್ತು ತಡ ಮಾಡಿ ನಮ್ಮ ಪಾಪಗೆ ಸರಿ ತಿನ್ನಿಸ್ಬಿಟ್ಟು ಅವ್ಳು ಮಾಡ್ಕೊತೀನಿ ಅಂದು ಅವಳಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಅವಾಗೆ ಮನಸ್ಸಾಗಿ ಕೊಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ಗೆ. ಈಗ ನೋಡಿ ನನ್ನ ಮಗ ನೋಡಿ ವೀಡಿಯೋ ನೋಡ್ತಾ ಇದ್ದಾನೆ ನೋಡಿ. ಈಗ ಅವನು ಪಾರ್ಕಲ್ಲಿ ಹೋಗಿದ್ದ ಆಟ ಆಡೋಕ್ಕಂತೇಳಿ. ಈಗೆಲ್ಲ ಕೆಸರು ಮಾಡ್ಕೊಬಂದು ಈಗ ಒಂದು ಡ್ರೆಸ್ ಎಲ್ಲ ನೋಡ್ರಿ ಹೆಂಗೆ ಕೆಸರು ಮಾಡ್ಕೊಂಡು ಬಂದು ಕೆಸರಲ್ಲಿ ಆಡ್ತಾಯಿದ್ದ. ಬಂದಿಲ್ಲೆಲ್ಲ ಡ್ರೆಸ್ ಬಿಚ್ಚಾಕ್ಬಿಟ್ಟು ಅವನು ಇಷ್ಟು ಗಲೀಜು ಮಾಡ್ಕೊಂಬಂದಿದ್ದಾನೆ. ಈಗೆಲ್ಲ ಬಿಚ್ಚಾಕ್ಬಿಟ್ಟು ಅವನದ್ದು ಮಾಸ್ಕ್ ಕೂಡ ತಗೊಂಡೋಗಿದ್ದಾನೆ. ಪಾರ್ಕಲ್ಲೆಲ್ಲ ಗಲೀಜು ಮಾಡ್ಕೊಬಂದು ಬಿಚ್ಚಾಕಿ ಮತ್ತು ಅವನಿಗೆಲ್ಲ ಕೈ ಕಾಲೆಲ್ಲ ತೊಳೆದ್ಬಿಟ್ಟು ಈಗ ನೋಡಿ ಮತ್ತೆ ಅವನಿಗೆ ಮೊಬೈಲ್ ಈಗ ನೆನಪಾಯ್ತು ಏನಾದರೂ ಲಾಗ್ ಮಾಡೋಣ ಅಂತೇಳಿ ತೊಗೊಂಬರಪ್ಪ ಅಂದ್ರೆ ಈಗ ವೀಡಿಯೋ ನೋಡ್ತಾ ಇದ್ದಾನೆ ನೋಡ್ರಿ. ಈ ಕಡೆ ನೋಡಿ, ಹಾಯ್ ಹೇಳು. ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ಗುಡ್ ಈವ್ನಿಂಗ್. ನೋಡಿರಿ, ಸಾಯಂಕಾಲ ನೆನ್ನೆ ಮಳೆ ಬಂದಿತ್ತು. ಇವತ್ತೇನಿಲ್ಲ, ವೆದರ್ ತುಂಬ ಚೆನ್ನಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೆನ್ನೆ ಅಂತೂ ಇಷ್ಟೊತ್ತಿಗೆಲ್ಲ ಮಳೆ ಆಲೆ ಒಂದು ರೌಂಡ್ ಬಂದೇ ಬಿಟ್ಟಿತ್ತು. ಈವ್ನಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ ವೆದರು ನೋಡಿ. ಈಗ ಸೂರ್ಯ ಮುಳುಗ್ತಾ ಇದ್ದಾನಲ್ವ ನೋಡಿರಿ, ಎಷ್ಟು ಚೆನ್ನಾಗಿ ಬೆಳಕು ಕಾಣ್ತಾ ಇದೆ. ಸೊ ಈವ್ನಿಂಗ್ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ವೆದರು. ಈ ಟೈಮಲ್ಲಿ ವಾಕ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ವಾಕ್ ಮಾಡಲಿಕ್ಕೆಲ್ಲ ಹೋಗೋಣ ಅಂತ ಎಷ್ಟು ಟ್ರೈ ಮಾಡಿದರೂ ನನಗೆ ವಾಕಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಟೈಮೇ ಸಿಗೋಲ್ಲ. ಯಾಕಂದರೆ ಪಾಪು ಇರೋದ್ರಿಂದ ಬಿಟ್ಟು ಹೋಗೋಕ್ಕಾಗಲ್ಲ. ಬಿಟ್ಟು ಹೋಗ್ಬೋದು, ಏನು ಮಾಡ್ತೀರಾ. ನಾನು ಬಂದಿಲ್ಲ ಬೇಗ ಒಂದು ಹಾಫ್ ಆನ್ ಅವರ್ ಅಂತಂದ್ರೆ ಪಾಪು ಅಳ್ತಾಳೆ. ಮತ್ತು ಈವ್ನಿಂಗ್ ಅಂತೂ ಆಗೋದೇ ಇಲ್ಲ, ಅವಳಿಗೆ ಸರಿ ಮಾಡಿ ಕೊಡಬೇಕಾಗುತ್ತೆ, ತಿನ್ನಿಸ್ಬೇಕು. ಯಾಕಂದರೆ ಅವಳು 6 ಗಂಟೆ ಸಮಯದಲ್ಲೇ ಅವಳು ಊಟ ಮಾಡಬೇಕು. ಆ ಟೈಮಲ್ಲಿ ಅವಳು ಮಲಗೋಕ್ಕೆ ಅಳ್ತಾ ಇರ್ತಾಳೆ. ಹಾಗಾಗಿ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಮತ್ತು ಯೋಗ ಅಭ್ಯಾಸಕ್ಕೆ ಹೋಗೋಣ ಅಂತ ಇದ್ದೀನಿ. ಯೋಗ ಅಭ್ಯಾಸಕ್ಕೆ ಹೋಗಬೇಕು. ಆದರೆ ಮೊನ್ನೆ ಫೋನ್ ಮಾಡಿದ್ದೆ, ಒಬ್ಬರು ಯೋಗ ಬಂಧುಗಳಿದ್ದಾರೆ ನಮ್ಮವರು, ಅವ್ರ ಮೇಡಮ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತೇಳಿ. ಹೋಗೋಕ್ಕಾಗಿಲ್ಲ, ಹೋಗ್ಬೇಕು. ನಾಳೆಯಿಂದ ಹೋಗ್ತೀನಿ. ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿ ಮನೆ ಕೆಲಸ ಮಾಡಿ ಬೆಳಗ್ಗೆ ಟಿಫನ್ ಮಾಡಿ ಪಾಪುಗೆ ಸ್ನಾನ ಮಾಡಿಸಿದ್ದೆ. ದಿನ ಮುಗಿದೋಯ್ತು. ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಮತ್ತೆ ಅಡುಗೆ ಬೇರೆ ಮಾಡಬೇಕು ನೈಟ್ ಊಟಕ್ಕೆ. ಏಕಾಚರ್ಲೆ ಸುಂದಿರು ನೋಡ್ರಿ, ಇದು ನಾನು ಹಾಸಿಗೆ ಕವರು ಹತ್ತಿ ಎಲ್ಲ ಒಣಗಾಕಿದ್ದೆ. ಅವನಿಗೆ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೆ. ಹತ್ತಿ ಎಲ್ಲ ಮೊನ್ನೆ ಹೊರಗೆ ಇಟ್ಬಿಟ್ಟು ಎಲ್ಲ ನೆಂದೋಗ್ಬಿಟ್ಟೈತೆ. ಇವತ್ತು ಇದನ್ನ ಹೊಲಿಬೇಕಿತ್ತು, ಕವರು ಆಗಿಲ್ಲ, ಫುಲ್ ಬ್ಯುಸಿ ಇದ್ದೆ. ಸೊ ಇವತ್ತಿನ ಮುಗೀತು. ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಲ್ಲ, ಅಲ್ಲಿ ಲಿಕ್ವಿಡ್ನ ಹಾಕಿದ್ದೆ ನಾನು ಬಕೆಟ್ಗೆ. ಎಷ್ಟು ಚೆನ್ನಾಗಿ ಫಳ ಅಂತ ಹೊಳಿತಾ ಇದೆ ನೋಡಿ. ನಾನು ಇವತ್ತು ಫುಲ್ಲು ಮಧ್ಯಾಹ್ನದಿಂದ ಬರೀದೇ ಕೆಲಸ ಮಾಡಿದ್ದೀನಿ. ಯಾರು ಹೋಗ್ತಾರೆ? 6 ತಿಂಗಳಾಗಿತ್ತು ನಾನು ಅವಾಗಲೇ ಸ್ಟಾರ್ಟಿಂಗ್ ಮನೆಗೆ ಬಂದಾಗ ನಾನು ಸರಿ ಕ್ಲೀನ್ ಮಾಡಿದ್ದೆ. ಮತ್ತೆ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಯುಗಾದಿ ಹಬ್ಬದಲ್ಲೂ ಕೂಡ ನನಗೆ ಕ್ಲೀನ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡಿ ಡಸ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ನೋಡಿ, ನಮ್ಮ ಪಾಪಗೆ ವಿಜಯವರ್ಧನ್ ತಂದುಕೊಟ್ಟಿದ್ರು ಅವನಿಗೆ ಆಟ ಆಡೋದಕ್ಕಂತ. ಅದರಲ್ಲಿ ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ABCD ಎಲ್ಲ ಇದ್ದಾವೆ. ಅವನು ಸಣ್ಣ ಪಾಪು ಇರೋದ್ರಿಂದ ನುಂಗ್ಬಿಡುತ್ತೆ ಅಂತ ನಾನು ಎತ್ತಿಟ್ಬಿಟ್ಟಿದ್ದೀನಿ ಮೇಲೆ ಕೈ ಸಿಗದಂಗೆ. ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿದ್ದೀನಿ. ಇದು ನೋಡಿ ನಮ್ಮ ಮನೆಗೆಲ್ಲ ವಾರ್ಡ್ರೋಬು. ಡ್ಯಾನ್ಸ್ ಮಾಡ್ತೀಯಾ? ಹಾಂ, ಇವತ್ತಿನ ನಾನು ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನೋಡೋಕ್ಕೆ. ಬಾಯ್ ಬಾಯ್.